ನೀವು ವಾಪಸ್ ಬಂದಿದ್ದು ಶಾನೆ ಸಂತೋಷ ಆಯ್ತು ಅದಕ್ಕೆಮ್ಮ. ಆದ್ರೆ ನೀವು ಈ ಜಾಗದಲ್ಲಿ ಇರ್ಬೇಕಾಯ್ತಲ್ಲ ಅನ್ನೋದೊಂದೇ ನೋವಾಯ್ತಾ ಇರೋದು. ನನ್ ಗಂಡನ್ ಮನೆಗ್ ವಾಪಸ್ ಬಂದೆ ಅನ್ನೋ ಖುಷಿ ಮುಂದೆ ಈ ಜಾಗದಲ್ಲಿ ಇರ್ಬೇಕನ್ನೋ ನೋವೇನು ಇಲ್ಲ ಬಿಡೋಣ. ಜೀವನ ಅಂದ್ಮೇಕೆ ಕಷ್ಟ ಸುಖ ಎಲ್ಲಾನು ಸಹಜನೇ ಅಲ್ವೇ. ಕಷ್ಟ ಬಂದಾಗ ಕುಗ್ದೆ, ಸುಖ ಇದ್ದಾಗ ಹಿಗ್ದೆ ಮುನ್ನುಗ್ಗಿದ್ರೇನೆ ಅಲ್ವೇ ಅದಕ್ಕೊಂದರ್ಥ. ಈ ಹಟ್ಟಿಲಿ ಮುದ್ದು ಸೊಸೆಯಾಗಿ ಮಹಾರಾಣಿಯಂಗ್ ಬದುಕ್ಬೇಕಾಗಿದ್ ನೀವು ಬೇರೆಯವ್ರ ಸಂಚುಗ್ ಬಲಿಯಾಗಿ ಇಲ್ಲಿ ಬದುಕಂಗಾಗದೆ. ನನ್ನ ಹಣೆ ಬರಕ್ಕೆ ಯಾರನ್ನೂ ಹೊಣೆ ಮಾರಕ್ಕಿಲ್ಲ. ಏನೇ ಬಂದ್ರುವೆ ಧೈರ್ಯವಾಗಿ ಎದುರಿಸ್ತೀನಿ. ಅಣ್ಣಯ್ಯ, ಇನ್ನೊಂದು ಮಾತು, ಆ ದಿನ ಮಾಡಿರೋ ತಪ್ಪಿಗೆ ಈ ದಿನ ಶಿಕ್ಷೆ ಅನುಭವಿಸ್ಲೇಬೇಕು. ಅವಾಗೆಯ ಮಾಡಿರೋ ಪಾಪಕ್ಕೆ ಪರಿಹಾರ ಸಿಗೋದು. ನೀವ್ ಇವತ್ತು ಹಿಂಗಿರ್ಬೋದು ಅದಕ್ಕೆಮ್ಮ, ಕಾಲ ಹಿಂಗೆ ಇರಾಕಿಲ್ಲ. ನೀವೆಲ್ರೂ ಮನ್ಸು ಗೆದ್ದು ಈ ಮನೆ ಮುದ್ದು ಸೊಸೆ ಅನ್ನಿಸ್ಕೋಬೇಕು. ನೀವು ವಿದ್ಯಾವಂತೆ, ಮೇಲಾಗಿ ನೀವು ಬುದ್ಧಿವಂತೆ. ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದನ್ನ ಸಾಧಿಸ್ತೀರ ಅನ್ನೋ ನಂಬಿಕೆ ನನ್ಗದೆ. ನಾನು ಅದೇ ನಂಬಿಕೆ ಮೇಲೆ ಇವನಿ ಅಣ್ಣ. ನೋಡೋಣ ಅದ್ಯಾವ್ರು ಯಾವ ದಾರಿ ತೋರಿಸ್ತಾನೆ ಅಂತ. ಒಳ್ಳೆಯವ್ರಿಗೆ ಪರೀಕ್ಷೆ ಜಾಸ್ತಿ ಅದಕ್ಕೆಮ್ಮ, ಆದ್ರೆ ಖಂಡಿತ ಅದ್ಯಾರು ಒಳ್ಳೇದು ಮಾಡ್ತಾನೆ. ನೋಡಿ ಅದಕ್ಕೆಮ್ಮ, ನಿಮ್ಗೆ ಏನೇ ಸಹಾಯ ಬೇಕು ಅಂದ್ರೋ ಈ ಅಣ್ಣನ್ ಕೇಳಿ. ಈ ಅಣ್ಣ ನಿಮ್ ಜೊತೆ ಯಾವಾಗ್ಲೂ ಇರ್ತಾನೆ. ಈಟ್ ಸಾಕಣ, ಬದುಕಕ್ಕೆ ಒಂದ್ ಭರವಸೆ ಸಿಕ್ಕದೆ. ನಾನ್ ಖಂಡಿತ ಬದುಕ್ತೀನಿ. ಮಗಳು ಬಾಳು ಸರಿ ಹೋಗ್ಬೇಕು ಅನ್ನೋ ಆಟಕ್ ಬಿದ್ದು ಎಂತ ಕೆಲಸ ಮಾಡ್ಕೊಂಡಿದ್ಯಾ ನೋಡು. ಅಲ್ಲ, ಚಾಟಿಲಿ ಈಟೆಲ್ಲ ಹೊಡ್ಕೋಬೇಕಿತ್ತ? ನಾನು ಹಿಂಗೆ ಮಾಡಿದ್ದಕ್ಕೆ ಕಣೆ ಅವಳು ಗಂಡನ ಮನೆ ಸೇರ್ಕೊಂಡಿದ್ದು. ಇಲ್ದೇ ಇದ್ರೆ ಶಾಶ್ವತವಾಗಿ ಗಂಡನ್ ಬಿಟ್ಟವಳು ಅಂತ ಅನ್ನಿಸ್ಕೊಂಡು ಇಲ್ಲೇ ಇರೋಳು. ದಿಟ ಹೇಳ್ತೀವ್ನಿ ಕಣಯ್ಯ. ಈಟ್ ದಿನ ಜವಾಬ್ದಾರಿ ಇಲ್ದೇ ಇರೋ ಮನ್ಸ ಇವನ್ಗೆ ಯಾಕೆ ಹೆಂಡ್ರು ಮಕ್ಕಳು ಅಂತ ಬೈಕತಾ ಇದ್ದೆ. ಆದ್ರೆ ಇವತ್ತು ಮಗಳಿಗೋಸ್ಕರ ಈಟೆಲ್ಲ ಮಾಡಿದ್ ನೋಡಿ ಸ್ಯಾನೆ ಖುಷಿ ಆಯ್ತದೆ. ಕುಡ್ಕ ಆದ್ರೂ ಜವಾಬ್ದಾರಿ ಇರೋ ಮನ್ಸ ಅಂತ ಹೆಮ್ಮೆ ಆಯ್ತದೆ. ರತ್ನಿ, ಈಟ್ ದಿನ ಏನೇ ಆದ್ರೂ ನೀನಿದೆಯಾ, ನಿಭಾಯಿಸ್ಕೊಂಡು ಹೋಯ್ತೀಯ ಅನ್ನೋ ಬಂಡ ಧೈರ್ಯ ಇತ್ತು. ಆದ್ರೆ ನನ್ನ ಮಗಳ ಬದುಕು ಹಾಳಾಯ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಕಿದ್ರೆ ನನ್ನ ಬದುಕಿಗೆ ಏನ್ ಅರ್ಥ ಅಂತ ಅನ್ನಿಸ್ತು. ಅದಕ್ಕೆ ಹೆಂಗಾರು ಮಾಡಿ ಅವಳ ಜೀವನ ಸರಿ ಮಾಡೋಣ ಅನ್ಬಿಟ್ಟು ಹಿಂಗ್ ಮಾಡಿದೆ. ಮಕ್ಳ ಮ್ಯಾಲೆ ನಿಂಗಿರೋ ಪ್ರೀತಿ ನೋಡಿ ಒಬ್ಬ ಗಂಡ್ಸಾದವನ್ಗೆ ತನ್ನ ಹೆಂಡ್ರ ಕೈಯಲ್ಲಿ ನಾನೇ ಒಳ್ಳೆ ಗಂಡ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಬ್ಯಾರೆ ಖುಷಿ ಏನಿದ್ದದು ಹೇಳು. ನೀನು ನನ್ನ ಬಗ್ಗೆ ಹೆಮ್ಮೆ ಆಯ್ತು ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು ಬಿಡು. ಆದ್ರೂ ನಿನ್ ಮೈ ಮ್ಯಾಗಾಗಿರೋ ಗಾಯ ನೋಡ್ತಾ ಇದ್ರೆ ನಂಗೆ ಸ್ಯಾನೆ ನೋವಾಯ್ತದೆ ಕಣಯ್ಯ. ರತ್ನೆ, ಈ ಗಾಯದಿಂದ ನನ್ನ ಮಗಳ ಬದುಕಿಗೆ ಒಳ್ಳೇದಾಯ್ತಲ್ವಾ, ಬೊಟ್ಟಾಕೋ. ನನಗೆ ಈ ನೋವಿಗಿಂತ ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಸಮಾಧಾನ. ಯೋ, ಏನೋ ಹೋರಾಟ ಮಾಡಿ ಮಗಳನ್ನ ಗಂಡ ನಟ್ಟಿಗೆ ಸೇರಿಸ್ಬಿಟ್ಟು ಖುಷಿ ಪಡ್ತಾ ಇದ್ದಿ. ಆದ್ರೆ ನನ್ನ ಮಗಳಲ್ಲಿ ಏನ್ ಕಷ್ಟ ಪಡ್ತಾ ಇದ್ದಾಳು ಅಂತ ಸ್ಯಾನೆ ಭಯ ಆಯ್ತದೆ. ಅದ್ಯಾಕಮ್ಮಿ ಹಂಗ್ ದಿಗಿಲ್ ಬಿದ್ದಿ? ಈಗ ಹೊಸಿ ಕ್ವಾಪದಲ್ಲ ಅವ್ರೆ, ಅದಕ್ಕೆ ಕೊಸರಾಡ್ತಾರೆ. ಆಮೇಲೆ ಕ್ವಾಪ ಅಂದ್ಮೇಲೆ ಅವರೇ ಸರಿ ಹೋಯ್ತಾರೆ. ನೋಡ್ತಾ ಇರು, ಅವ್ರ ಅಟ್ಟಿ ವಾರಸ್ತಾರ ನನ್ನ ಮಗಳ ಹೊಟ್ಟೆಯಲ್ಲಿ ಬೆಳೀತಿರೋದಕ್ಕೆ ಅವಳ ಮಾರಾಣಿ ಮಾರಾಣಿ ಕಂಡಂಗ್ ನೋಡ್ಕೋತಾರೆ. ಅಲ್ಲ ಕಣಬೆ, ಇಷ್ಟು ಖುಷಿಯಾಗಿ ಹೇಳ್ತಾ ಇದ್ರೆ ನೀನ್ ಒಳ್ಳೆ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಗಾಬರಿ ಬಿದ್ದಿದಿ. ರತ್ನೆ, ನಿನ್ನೆ ಕರೀತಿರೋದು, ಮಾತಾಡು. ಅಯ್ಯೋ, ಅದು ಓನಾಯ್ತಮ್ಮೆ, ಏಳು. ಸಂತೋಷವಾಗಿರ್ಬೇಕಾದ್ರೆ ನಾನ್ ಯಾಕೆ ಪಾಪ ಮಾಡ್ಕೊಳ್ಳಿ, ಅದೇನು ಏಳು. ಏಳು ರತ್ನೆ. ಅವತ್ತು
ವಿದ್ಯನ್ ಕೈ ನೋಡಿ ಬಸ್ರಿ ಅಂತ ಹೇಳದ್ನಲ್ಲ, ಅದು ಸುಳ್ಳು. ಅವಳು ಗರ್ಭಿಣಿನೇ ಅಲ್ಲ. ಸ್ಯಾನೆ ಕೋಪ ಅದೇ ಅಂತ ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದ್ವಿ. ಅಯ್ಯೋ ಅದ್ಗೆ ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಪಂಚಾಯತಿನಾಗೆ ಭಾವ ತಕ್ಕೊಂಡಿರೋ ನಿರ್ಧಾರ ತಡೆದು ಅವಳನ್ನ ಮನೆಗೆ ಬರೋದ್ ತಪ್ಸಕ್ ಆಗ್ಲಿಲ್ವಲ್ಲಪ್ಪ, ಅದಕ್ಕೆ ಕ್ಷಮೆ ಕೇಳ್ತಾ ಇವ್ನಿ. ಅದ್ಗೆ ಏನೋ ಪಂಚಾಯತಿಯವರೆಲ್ಲ ಸೇರಿ ಅಣ್ಣನ್ ಮನ್ಸ್ ಬದಲಾಯಿಸಿ ಅವಳನ್ನೆಲ್ಲ ಕರ್ಕೊಂಡ್ ಮಾಡಿರ್ಬೋದು. ಆದ್ರೆ ನೀವೇ ನೋಡಿದ್ರಲ್ಲ, ಅವನ್ ಕೋಪ ತಣ್ಣಗಾದ್ಮ್ಯಾಕೆ ಏನ್ ಬೇಕಾದ್ರೂ ಆಗ್ಬೋದಲ್ವೇ? ಪಾಪ ನಮ್ ಭಾವನೆ ಪಂಚಾಯತಿನಾಗೆ ಏನು ಮಾಡಕ್ಕಾಗ್ದೆ ಅವಳನ್ ಮನೆ ಕರ್ಕೊಂಬರ್ಲಿಲ್ವೇ? ಭದ್ರಾ ಹಂಗಾರೆ ಕೋಪ ಕಡಿಮೆ ಆದ್ಮೇಲೆ ನೀ ಕರಗ್ಬಿಟ್ಟು ಅವಳ ಕ್ಷಮಿಸ್ಬಿಡ್ತೀಯಾ? ಸಾವಿತ್ರಿ, ಅವಳು ಇವನ್ ಎಂಡ್ರು ಮೌನಂ ಸಮ್ಮತಿ ಲಕ್ಷಣಂ ಅಂತ ನೀನ್ ಕೇಳಿಲ್ವೇ? ನಮ್ ಭದ್ರ ಅವನ ಮೌನದಲ್ಲೇ ನಿನಗೆ ಉತ್ತರ ಕೊಡ್ತಾವನೆ. ಏನೋ ಇದಾಗೋಯ್ತು ಅಂತ ಅವಳನ್ನ ಕ್ಷಮಿಸಿ ಮನ್ಸೊಳಿಗೆ ಕರ್ಕತನೋ ಏನೋ. ಅಲ್ಲ ಅದ್ಕೆ ನಮ್ಮ ಅಣ್ಣಂಗ್ ಮೋಸ ಮಾಡಿದ್ರೆ ಅದ್ಯಾವನೂ ಒಂದ್ ಬಿಡಕ್ಕಿಲ್ಲ. ಅಂತದ್ರಲ್ಲಿ ಇವಳನ್ನ ಕ್ಷಮಿಸ್ತಾನ ಅದ್ಗೆ? ಇಲ್ಲ ಸಾವಿತ್ರಿ, ನೀನ್ ತಪ್ಪಾಗಿ. ಅತ್ತೆ ಸರಿಯಾಗಿ ಹೇಳ್ತಾವ್ರೆ ಚಿಕ್ಕವ. ಯಾವುದೇ ಕಾರಣಕ್ಕೂ ಅವಳಿಗೆ ಸಮಯ ಅನ್ನೋದಿಲ್ವೇ ಇಲ್ಲ. ಅವಳ ಮನೆಗ್ ಬಂದ ಸುಲಭವಾಗಿ ನನ್ ಮನ್ಸಿಗೆ ಬರಕ್ ಸಾಧ್ಯನೇ ಇಲ್ಲ. ಅವಳ ನೆರಳುವೆ ನನ್ ಮೇಲೆ ಬೀಳಕ್ ಅವಕಾಶ ಮಾಡ್ಕೊಡಕ್ಕಿಲ್ಲ. ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಕಣಯ್ಯ, ಅಳಿಯಂದ್ರು ಕೋಪಕ್ಕೆ ಅವಳಿಗೇನಾದ್ರು ಮಾಡ್ಬಿಟ್ಟರು ಅನ್ನೋ ಭಯಕ್ಕೆ ಅವಳನ್ನ ಕಾಪಾಡಕ್ಕೆ ಹಂಗ್ ಸುಳ್ಳು ಹೇಳ್ಬಿಟ್ಟೆ. ಕಾಪಾಡಕ್ಕೆ ನಮ್ ಜೊತೆಗೆ ಸುಬ್ಬಮ್ಮನು ಕೈ ಜೋಡ್ಸಿದ್ರು. ಎಂತ ಮಣ್ಕಿನ ಕೆಲಸ ಮಾಡ್ಬಿಟ್ಯಮ್ಮಿ. ಅವಳನ್ನ ಅಪ್ಪಾಯಿಗೆ ತಳ್ಬಿಟ್ಟಿಯಲ್ಲ. ಅದ್ ಸರಿ, ಈ ವಿಷಯ ಇದ್ದಂಗ್ ಗೊತ್ತೇ? ಅವಳಿಗೆ ಗೊತ್ತಿಲ್ಲ, ಅವಳು ಸತ್ಯ ಅಂತಾನೆ ನಂಬ್ಕೊಂಡವಳೆ. ಅವಳು ಬಸ್ರಿಯನ್ನ ಕಾರಣ ಪಂಚಾಯತಿ ಸೇರಿಸಿ ಅವಳನ್ನ ಸೇರ್ಕೊಳಂಗ್ ಮಾಡ್ದೆ. ಈಗೇನಾದ್ರೂ ಅದು ಸುಳ್ಳು ಅಂತ ಗೊತ್ತಾದ್ರೆ ಅವರು ನಮ್ಮನ್ನ ಸುಮ್ಮನ್ ಬಿಟ್ಟಾರೇನೆ. ನಿನ್ ಬಾಯಿ ಬಣ್ಣಾಕ ಸುಮ್ಮನಿರಕ್ಕಾಗ್ತಿರ್ಲಿಲ್ವಾ? ಮಾಡ್ತೀಯಾ ಇನ್ನು ಮಾಡ್ತೀಯಾ? ಏನಾಗೈತೆ ನಿನ್ಗೆ? ಯಾಕ್ಲ ಹೊಡಿತಾ ಇದೀಯ? ಏನ್ ಬಂದೈತೆ ನಿಂಗೆ ದೊಡ್ಡರಾಗ? ನೋ ತಿಂತಾನೆ ಅಂತ ಸಾಕ ಕೊಡ್ತಾ ಇದ್ದಾಳಲ್ಲ, ಅದಕ್ಕೆಯಾ? ಯಾವ ಇವಳು ಮಾಡಿರೋ ಕೆಲ್ಸಕ್ಕೆ ಹೊಡೆಯದ ಸಾಯಿಸ್ಬಿಡ್ಬೇಕು ಇವಳನ್ನ. ಅನ್ಯಾಯವಾಗಿ ನನ್ ಮಗಳನ್ನ ಪಜೀತಿಗೆ ಸಿಗಿಸ್ಬಿಟ್ಟವಳೆ. ಬಸ್ಸಿ ದೂರ ನಿಂತ್ಕೊಂಡ್ ಮಾತಾಡ್ಲಾ ಅಂತ ಅದವಳೇನ್ಲ ಮಾಡಿದ್ಲು? ನಮ್ ವಿದ್ಯಾ ತಾಯಿ ಆಯ್ತಾವಳೆ ಅಂತ ಸುಳ್ಳು ಹೇಳವಳೆ. ಅತ್ತೆ, ಅವತ್ ಅವಳನ್ನ ಹೆಂಗ್ ಕಾಪಾಡ್ಬೇಕು ಅಂತ ಗೊತ್ತಾಗದೆ ಸುಳ್ಳು ಹೇಳ್ಬಿಟ್ಟೆ. ಯಾರಾದ್ರೂ ಮಾಡೋ ಕೆಲಸ ಮಾಡಿದ್ಯಾ ನೀನು? ನಿಲ್ಸ್ಲ ಸಾಕು. ಅಪ್ಪ, ಯಾಕಪ್ಪ ಹೊಡಿತಿದ್ಯಾ? ಹೊಡಿಯೋದ್ರಿಂದ ಆಗಿರೋ ಅನಾಹುತ ಏನಾದ್ರೂ ತೆಪ್ಸಕ್ಕಾಗತ್ತೆ? ಏಯ್ ದಡ್ಡಿ, ಸತ್ಯ ಗೊತ್ತಾದ್ರೆ ಏನಾದದು ಅಂತ ಯೋಚನೆ ಮಾಡಿದ್ಯಾ ನೀನು? ಮುಚ್ಚಲ ಸಾಕು ಬಾಯಿ. ಕಂಡಿವ್ನಿ, ಈ ದಿನ ನೀನ್ ಅವಳಿಗೆ ಮದುವೆ ಮಾಡಕ್ಕೆ ನೀನ್ ಸುಳ್ಳು ಹೇಳಿಲ್ಲೇ. ಹಂಗೆ ಅವಳು ಗಾಬ್ರಿಲಿ ಒಂದ್ ಸುಳ್ಳು ಹೇಳವಳೆ, ಅದಕ್ಕೆ ಹಿಂಗ್ ಹೊಡಿಯೋದೆ. ಯಾವ
ನೀನೇ ಹಿಂಗ್ ಮಾತಾಡ್ಬಿಟ್ರೆ ಅದ್ ಮುಂದ್ಕೇನಾದ ಅಂತ ಗೊತ್ತೇನವ? ನೋಡ್ಲಾ, ಮುಂದಾಗೋದನ್ನ ಯಾರು ಕಂಡಿಲ್ಲ. ಆ ಕ್ಷಣಕ್ಕೆ ಸಮಾಧಾನ ಮಾಡ್ಬೇಕಿತ್ತು. ಆ ಕೆಲ್ಸ ನನ್ ಸೊಸೆ ಜಾಣ್ತನದಿಂದ ಮಾಡವಳೆ. ಆಗಿರೋದನ್ನ ಚಿಂತೆ ಮಾಡೋದ್ ಬಿಟ್ಟು ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ. ಅವತ್ತೇನೋ ಸುಳ್ಳು ಹೇಳಿ ಕಾಪಾಡ್ಬಿಟ್ಲು, ಆದ್ರೆ ಈ ಸುಳ್ಳಿಂದ ಹೆಂಗಪ್ಪ ಕಾಪಾಡೋದು? ಅಲ್ಲ ಅದಕ್ಕೆ ನೀವ್ ಜೊತೆಗೆ ಹೋಗಿನೋ ಅವಳನ್ನ ಕರ್ಕೊಂಡ್ ಬಂದಿರಲ್ಲ, ನೀವ್ ಹೇಳ್ಬೇಕು. ಹುಚ್ಚಿ ತರ ಮಾತಾಡ್ಬೇಡ. ಪಂಚಾಯತಿಲಿ ನನ್ನ ಮಾತು ಕೇಳಕ್ ಅವ್ರು ಹುಚ್ಚ. ಅವಳಗ ಹಂಗ ಎಷ್ಟು ಜಾಗ ಸಿಕ್ಕರೆ ಸಾಕು, ಇಡೀ ಮನೆನೇ ಆವರಿಸ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅವಳಿಗೆ ಅವಕಾಶ ಕೊಡ್ದೆ ಈ ಶೆಡ್ ನಿಂದುವೆ ಅವಳನ್ನ ಓಡಿಸ್ಬೇಕು ಕಣವ. ಓಡಿಸ್ದೆ ಹೋದ್ರೆ ಹೇಳ್ಕೊಂಡು ಇಲ್ಲಿ ಗಂಟ ಬಂದೇ ಬಿಡ್ತಾಳೆ. ಅದನ್ನ ತೆಪ್ಪಿಸ್ಬೇಕಂದ್ರೆ ನಾವೊಂದ್ ತೀರ್ಮಾನಕ್ಕೆ ಬರ್ಲೇಬೇಕು. ಕ್ಷಮಿಸ್ಬಿಡು ಈಶ್ವರಿ, ಊರಿನ ಜನಕ್ಕೂ ಚಿಕ್ಕಪ್ಪನಿಗೂ ಅಗೌರವ ಕೊಡೋದು ಕಷ್ಟ ಆಗೋಯ್ತು. ಅದು ಅಲ್ಲದೆ ನ್ಯಾಯ ಹೇಳೋ ನಾನೇ ಪಂಚಾಯ್ತಿಗೆ ಅಗೌರವ ತೋರ್ಸಕ್ಕಾಗ್ಲಿಲ್ಲ. ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಯ್ತು ಬಾಬಾ. ಆದ್ರೆ ಕಣ್ಮುಂದೆ ಎಲ್ಲ ಕೈ ಮೀರೋಯ್ತಲ್ಲ. ಯಾರ್ ನೆರಳು ನಮ್ಮ ಮಟ್ಟಿ ಮ್ಯಾಗ ಬೀಳ್ಬಾರ್ದು ಅನ್ಕೊಂಡ್ ಅವಳೆ ತಿರ್ಗಾ ನಮ್ಮ ಮಟ್ಟಿಗೆ ಬರೋ ಹಂಗಾಗೋಯ್ತು. ಅದು ಭಾವ ನನಗೆ ನೋವಾಯ್ತಾ ಇರೋದು. ರೀ, ಆಗಿದ್ದಾಗೋಯ್ತು, ಇವಾಗ ಏನು ಮಾಡಕ್ಕಾಗಕ್ಕಿಲ್ಲ. ನೀವು ಹೊಸಿ ಸಮಾಧಾನವಾಗಿರಿ. ಹಂಗನ್ಬಿಟ್ಟು ಅವಳನ್ನ ಸುಮ್ಕೆ ಬಿಡಕ್ಕಾದದೆ? ಪಂಚಾಯತಿ ಸಪೋರ್ಟ್ ತಗೊಂಡು ಅಟ್ಟಿಗೆ ಬಂದವಳಲ್ವೇ? ನಮ್ಮ ಮಾವಂಗ್ ನೋವು ಕೊಟ್ಟು ಅದ್ ಹೆಂಗಿಲ್ಲಿದ್ದಾಳೋ ನಾನು ನೋಡ್ತೀನಿ. ನಾವ್ ಕಳ್ಸಿದ್ರೆ ಅಲ್ವಾ ದೊಡ್ಡಪ್ಪ ತೊಂದ್ರೆ, ಅವಳೇ ಹೋದ್ರೆ? ಅಣ್ಣ, ನೀನೇನು ಚಿಂತೆ ಮಾಡ್ಬೇಡ. ನಿನ್ಗಿಂತ ಹೆಚ್ಚಿಗೆ ಕೋಪ ನಮ್ಗೆಲ್ಲ ಅವಳ ಮೇಲೆ ಅದೇ. ಅವಳೇನೋ ಹಠ ಛಲದಿಂದ ಇಲ್ಲಿಗೆ ಬಂದಿರ್ಬೋದು, ಆದ್ರೆ ಇಲ್ಲಿ ಬದುಕು ಸುಲಭ ಅಲ್ಲ ಅಂತ ಅವಳು ಗೊತ್ತಿಲ್ಲ. ಹಂಗಾರೆ ಈಗ ನಿಮ್ಮೆಲ್ರ ಉದ್ದೇಶ ಏನು? ಅವಳಾಗವಳೆ ಇಲ್ಲಿ ನನ್ ಕೈಲಿ ಬದುಕಕ್ ಆಗಕ್ಕಿಲ್ಲ ಅಂತ ಓಡ್ ಹೋಗ್ಬೇಕು. ಹಂಗ್ ಮಾಡೋದೇ ನಮ್ಮ ಉದ್ದೇಶ. ಸಂಬಂಧಗಳ ಜೊತೆ ಬದುಕ್ಬೋದು, ಆದ್ರೆ ಸಮಸ್ಯೆಗಳ ಜೊತೆ ಜೀವನ ಮಾಡಕ್ಕಾಗಲ್ಲ. ನೋಡು ಈಶ್ವರಿ, ಅವಳೇನೋ ಮಾಡೋದು ಅನ್ನೋ ಕೋಪಕ್ಕೆ ನೀವು ಮತ್ತಿನ್ನೇನೋ ಹೋಗಿ ಸುಮ್ಕೆ ನಿಮ್ ಭಾವನ್ ತಲೆ. ಅವಳು ಮಾಡಿದ ಕರ್ಮನ ಅವಳು ಅನುಭವಿಸ್ತಾಳೆ. ಎಲ್ರು ಹಸಿ ಸುಮ್ಕೆ ಇದ್ಬಿಡಿ. ಹಂಗನ್ಬಿಟ್ಟು ಹಂಗೆ ಬಿಟ್ರೆ ಅನ್ಭವಿಸೋದು ಅವಳಲ್ಲ, ನಾವು. ನಿನ್ ದಮ್ಮಯ್ಯ ಅಂತೀನಿ. ಇದು ಒಂದು ವಿಷಯದಾಗೆ ನೀನ್ ಬಲವಂತ ಮಾಡ್ಬೇಡ. ಅವಳ ವಿಷಯದಾಗೆ ಗಂಡಸ್ರು ತಲೆ ಹಾಕ್ತಾ ಇರೋದೇ ಒಳ್ಳೇದು. ಬಾವಾ, ನೀವು 6 ತಿಂಗಳು ಅನುಭವಿಸಿದ ನೋವ್ನ ಅದ್ರ 10ರಷ್ಟು ಅವಳು ಅನುಭವಿಸ್ಬೇಕು. ಹಂಗ್ ಮಾಡ್ತೀವಿ. ನಮಗ್ ಬೇಕಾಗಿರೋದ್ ನೀವು ಬಾವಾ. ನೀವು ಬೇಕಾದ್ ಮಾಡ್ಕೊಳ್ಳಿ,
ಈ ವಿಷಯದಾಗೆ ನಾನು ತಲೆ ಹಾಕಕ್ಕಿಲ್ಲ. ನೀವೀಟ್ ಹೇಳಿದ್ರಲ್ಲ ಬಾವ, ಸಾಕು ಬಿಡಿ. ಇನ್ನು ಮುಂದಕ್ಕೆ ಅವಳು ಏನೇನ್ ತಪ್ಪು ಮಾಡಿದ್ಲು ಎಲ್ಲ ಅವಳು ಕಣ್ ಮುಂದಕ್ಕೆ ಬರ್ಬೇಕು. ಹಂಗ್ ಮಾಡ್ತೀವಿ. ಸಾವಿತ್ರಿ, ಅದಕ್ಕೆ ಬಾ, ದಿಟ್ವಾಗ್ಲೂ ಇದು ನಮ್ಮ ಮಟ್ಟಿ ಶೆಡ್ಡೆ. ಯಾಕೆ ಹಿಂಗ್ ಕೇಳ್ತಿದ್ದೀರಾ ಅಣ್ಣಯ್ಯ? ಇನ್ನೇನ್ ಅದ್ಕೆಮ್ಮ, ಈಗ ಸಂಜೆ ತಾನೆ ಕಸ ತೊಟ್ಟಿ ಹಂಗಿತ್ತು, ಈಗ ನೋಡಿದ್ರೆ ಹಂಗೆ ಪಳ ಪಳ ಅಂತ ಅರಮನೆ ಮಾಡಂಗ್ ಮಾಡ್ಬಿಟ್ಟಿದ್ದೀರಿ. ನಾವಿರೋ ಜಾಗ ಸಂದಾಗಿರ್ಬೇಕಲ್ವೇನಣ್ಣ? ಅದ್ಕೆಮ್ಮ, ಈ ಶೆಡ್ ಕ್ಲೀನ್ ಮಾಡ್ದಂಗೆ ಅಟ್ಟಿ ಕೆಲವ್ರ ಮನ್ಸಲ್ಲಿರೋ ದ್ವೇಷ ಹಸುವೆನೆಲ್ಲ ಕ್ಲೀನ್ ಮಾಡಿ ಬಿಸಾಕ್ಬಿಡಿ ಅದ್ಕೆಮ್ಮ. ಆಗ ದಿಟ್ಟವಾಗ್ಲೂ ನಮ್ಮ ಮಟ್ಟಿ ಬೃಂದಾವನ ಆಗೋಯ್ತದೆ. ಮನುಷ್ಯರು ಮನ್ಸನ್ನ ಬದಲಾಯಿಸೋದು ಈ ಶೆಡ್ ಕ್ಲೀನ್ ಮಾಡ್ದಷ್ಟು ಸುಲಭ ಅಲ್ಲ ಅಣ್ಣಯ್ಯ. ಅದ್ರ ಪ್ರಯತ್ನನೂ ಮಾಡ್ತೀನಿ. ಅಣ್ಣಯ್ಯ, ನಮ್ ಗೌಡ್ರು ಒಬ್ರೇ ಅವ್ರೆ. ಈಗ್ಲಾರು ಹೋಗಿ ನನಗ್ ಸಂಸ್ಕೃತಿ ಕೇಳಲೆ. ಕೇಳಿ ಅದ್ಕೆಮ್ಮ, ಆದ್ರೆ ಅವ್ನ್ ಕೋಪ ಮಾಡ್ಕೊಂಡ್ರೆ ಅಣ್ಣಯ್ಯ.